ಬೆಂಗಳೂರಿನ ಚಾಲುಕ್ಯ ವೃತ್ತದಲ್ಲಿ ಮರ ಧರೆಗುರುಳಿದೆ. ಮುಖ್ಯ ರಸ್ತೆಯ ಮೇಲೆ ಬೃಹತ್ ಮರ ಉರುಳಿ ಬಿದ್ದಿದೆ. ಮೈಸೂರು ಬ್ಯಾಂಕ್ ಕಡೆ ಹೋಗುವಂತ ರಸ್ತೆಯನ್ನು ಇದೀಗ ಬಂದ್ ಮಾಡಲಾಗಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ. ಟ್ರಾಫಿಕ್ ಪೊಲೀಸ್ನಿಂದ ಮರ ತೆರವು ಕಾರ್ಯ ನಡೀತಾ ಇದೆ. ಚಾಲುಕ್ಯ ಸರ್ಕಲ್ ಅಂದ್ರೆ ಪ್ರತಿನಿತ್ಯವೂ ಕೂಡ ಸಾಕಷ್ಟು ಜನ ಅಲ್ಲಿ ಓಡಾಡ್ತಿರ್ತಾರೆ. ಹೆಚ್ಚು ಟ್ರಾಫಿಕ್ ಇರುತ್ತೆ ಈ ಪೀಕ್ ಟೈಮಲ್ಲಿ. ನೋಡಿ, ಚಾಲುಕ್ಯ ಸರ್ಕಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಮುಖ್ಯ ರಸ್ತೆಯ ಮೇಲೇನೆ ಬೃಹತ್ ಮರ ಉರುಳಿ ಬಿದ್ದಿದೆ. ಅದನ್ನು ಟ್ರಾಫಿಕ್ ಪೊಲೀಸರೇ ತೆರವು ಮಾಡುವಂಥ ಕಾರ್ಯಕ್ಕೆ ಮುಂದಾಗಿದ್ದಾರೆ. ನಾವು ದರ್ಗಾ ಪೂಜಾರಿ. ನನಗೆ 2 ಗಂಟೆಗೆ ಒಂದು ಮರ ಬಿತ್ತು BS ಚಾನಲ್ ಮೇಲೆ, ಆಫೀಸ್ ಮೇಲೆ. ಅದು ಪಕ್ಕದಲ್ಲಿ ಅಟ್ಯಾಚ್ ಆಗಿರೋ ಮರ ಇವತ್ತು ಬಿದ್ದಿದೆ ಬೆಳಗ್ಗೆ 8:15 ಟೈಮಲ್ಲಿ. ಯಾರಿಗೂ ಯಾವುದು ಏನು ತೊಂದರೆ ಆಗಿಲ್ಲ. ಇದು ಹಳೆ ಮಳ ಯಾವುದು ನಿಂದ್ರೂ ಸ್ವಲ್ಪ ಹೇಳ್ಬಿಟ್ಟು BBMP ಅವರು ಸ್ವಲ್ಪ ಬಂದೋಬಸ್ತ್ ಮಾಡ್ಕೋಬೇಕು ಸರ್. ಇದು ಯಾವ ವಾಹನಗಳಿಗೆ ಡ್ಯಾಮೇಜ್ ಆಗಿಲ್ಲ. ಆ ದೇವ್ರ ದಯೆ. ಆ ಕಡೆ ಈ ಕಡೆ ದರ್ಗಾ ಐತೆ, ಆ ಕಡೆ ದೇವಸ್ಥಾನ ಐತೆ. ಇದೆಲ್ಲ ದೇವ್ರದ ಆಶೀರ್ವಾದ. ಯಾರಿಗೂ ಅನಾಹುತ ಆಗಿಲ್ಲ. ನೋಡಿ, ಇನ್ನ ಅಲ್ಲಿ ಒಂದು ಮರ ಐತೆ, ಎಲ್ಲ ರೋಡಿಗೆ ಬಂದ್ಬಿಡೈತೆ. ಇದು ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಒಂದು ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ವಾಹನ ಸವಾರರು ಮತ್ತು ಪಾದಚಾರಿಗಳು ಓಡಾಡೋ ಮುನ್ನ ಸಾಕಷ್ಟು ಜಾಗರೂಕತೆಯಿಂದ ಓಡಾಡಬೇಕು. ಯಾಕಂದ್ರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮರಗಳು ಯಾವಾಗ ನೆಲಕ್ಕೆ ಉರುಳುತ್ತವೆ ಅಂತಕ್ಕಂಥದ್ದು ಯಾರು ಕೂಡ ಗ್ಯಾರಂಟಿ ಕೊಡಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಆ ರೀತಿ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಕಂಡು ಬರ್ತಾ ಇದೆ. BBMP ಏನು ಮರಗಳ ಒಂದು ಗಣತಿ ಆಗಿರ್ಬೋದು ಅಥವಾ ಒಣಗಿದ ಮರಗಳ ಒಂದು ತೆರವು ಮಾಡತಕ್ಕಂಥ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನ ಮಾಡ್ತದೆ. ಈ ಹಿನ್ನೆಲೆ ಇವತ್ತು ಬೆಂಗಳೂರಲ್ಲಿ ಮತ್ತೊಂದು ಬೃಹತ್ತಾದ ಮರ ನೆಲಕ್ಕೆ ಉರುಳಿರ್ತಕ್ಕಂಥದ್ದು. ಅದು ಬೆಂಗಳೂರಿನ ಒಂದು ಪ್ರಮುಖ ರಸ್ತೆಯಲ್ಲೇ ಒಂದು ಬೃಹದಾಕಾರದ ಒಂದು ಮರ ನೆಲಕ್ಕೆ ಉರುಳಿದ ಪರಿಣಾಮ ಈಗಾಗಲೇ ಕೂಡ ಒಂದು ಪ್ರಮುಖ ರಸ್ತೆ ಬಂದ್ ಆಗಿದೆ, ಸಂಪೂರ್ಣವಾಗಿ ಬಂದ್ ಆಗಿದೆ. ಯಾವ್ದಪ್ಪ ರಸ್ತೆ ಅಂತಂದ್ರೆ ಏನು ಚಾಲುಕ್ಯ ಆ ವೃತ್ತದಿಂದ ಮೈಸೂರು ಬ್ಯಾಂಕ್ ಕಡೆಗೆ ತೆರಳತಕ್ಕಂತ ಒಂದು ಮಾರ್ಗದಲ್ಲಿ ಬರ್ತಕ್ಕಂತ ಒಂದು ರಸ್ತೆಯಲ್ಲಿ ಒಂದು ಬೃಹದಾಕಾರದ ಮರ ಏನು ಇಂದು ಬೆಳಗ್ಗೆ ಸುಮಾರು 8:40 ಸುಮಾರಿಗೆ ಉರುಳಿದ ಪರಿಣಾಮ ಈಗಾಗಲೇ ಕೂಡ ಸಂಚಾರ ಬಂದ್ ಆಗಿರ್ತಕ್ಕಂಥದ್ದು. ಈಗಾಗಲೇ ಕೂಡ ಸ್ಥಳೀಯ ಸಂಚಾರಿ ಪೊಲೀಸರು ಬಂದು ಬಿದ್ದಂತಹ ಮರವನ್ನ ತೆರವು ಮಾಡತಕ್ಕಂತ ಕೆಲಸದಲ್ಲಿ ಕೂಡ ನಿರತರಾಗಿದ್ದಾರೆ. ಈ ಬಗ್ಗೆ BBMP ಅರಣ್ಯ ವಿಭಾಗಕ್ಕೆ ಅಥವಾ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟಿದ್ರು ಕೂಡ ಇದುವರೆಗೆ ಯಾವುದೇ ಒಬ್ಬ ಅಧಿಕಾರಿಯಾಗಿರ್ಬೋದು, ಸಿಬ್ಬಂದಿ ಸ್ಥಳಕ್ಕೆ ಬಂದು ಇದನ್ನ ತೆರವು ಮಾಡತಕ್ಕಂತ ಕೆಲಸಕ್ಕೆ ಮುಂದಾಗ್ತಿಲ್ಲ. ಹೀಗಾಗಿ ವಿಧಿ ಇಲ್ಲದೆ ಸಂಚಾರಿ ಪೊಲೀಸರೇ ಈ ಒಂದು ಮರವನ್ನ ತೆರವು ಮಾಡತಕ್ಕಂತ ಕೆಲಸದಲ್ಲಿ ನಿರತರಾಗಿದ್ದಾರೆ. ಯಾಕಂದ್ರೆ ಬೇರೆ ವಿಧಿ ಇಲ್ಲ. ಇದೊಂದು ಪ್ರಮುಖ ರಸ್ತೆ. ಚಾಲುಕ್ಯ ವೃತ್ತದಿಂದ ಮೈಸೂರು ಬ್ಯಾಂಕ್ ಕಡೆಗೆ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳ ಸಂಚಾರ ಕಂಡು ಬರುತ್ತೆ. ಈ ಒಂದು ರಸ್ತೆ ಹೀಗೆ ಬಂದ್ ಆಗಿರೋದು ಮುಂದುವರೆದ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನೋದನ್ನ ಮನಗಂಡಂತಹ ಸಂಚಾರಿ ಪೊಲೀಸರು ಈಗಾಗಲೇ ಕೂಡ ಸಾಕಷ್ಟು ತೆರವು ಮಾಡತಕ್ಕಂತ ಕೆಲಸದಲ್ಲಿ ತೊಡಗಿದ್ದಾರೆ. ಇನ್ನಾದ್ರೂ ಕೂಡ BBMP ಅರಣ್ಯ ವಿಭಾಗ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಈ ರೀತಿ ಒಂದು ಅವಘಡಗಳು ಆದಾಗ ಅವರು ಕೂಡಲೇ ಸ್ಥಳಕ್ಕೆ ಧಾವಿಸಿ ಆದಂತ ಅನಾಹುತ ಅವಘಡಗಳನ್ನ ಕೂಡಲೇ ಸರಿ ಮಾಡತಕ್ಕಂತ ಕೆಲಸಕ್ಕೆ ಮುಂದಾಗಬೇಕು. ಇನ್ನಾದ್ರೂ ಕೂಡ BBMP ಮರಗಳನ್ನ ತೆರವು ಮಾಡತಕ್ಕಂಥದ್ದು ಅಥವಾ ಏನು ಒಣಗಿದ ಮರಗಳ ಒಂದು ಸಮೀಕ್ಷೆ ಮಾಡಿ ಕೂಡಲೇ ಅವುಗಳನ್ನ ತೆರವು ಮಾಡಬೇಕು. ಇಲ್ದಿದ್ರೆ ಸಾಕಷ್ಟು ಅನಾಹುತಗಳು ಕಂಡು ಬರ್ತವೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಭೀಕರವಾಗಿದೆ ಘಟನೆ ಅಂತಕ್ಕಂಥದ್ದು. ಸದ್ಯಕ್ಕೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದ್ರೂ ನೋಡಬಹುದು ನೀವು ಈ ಒಂದು ಬೃಹದಾಕಾರದ ಮರ ಯಾವ ರೀತಿ ಕಾಂಪೌಂಡ್ ನಿಂದ ಈ ನೆಲಕ್ಕೆ ಉರುಳಿದೆ ಅನ್ನೋದು. ಆ ಒಂದು ಕಾಂಪೌಂಡ್ ನ ಒಂದು ಏನು ಕಬ್ಬಿಣದ ಗ್ರಿಲ್ ಕೂಡ ಅದು ಸೀಳ್ಕೊಂಡು ನೆಲಕ್ಕೆ ಉರುಳಿದನ್ನ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಸದ್ಯಕ್ಕೆ ಆ ಒಂದು ಸ್ಥಳದಲ್ಲಿ ಇನ್ನು ಆ ಒಂದು ಸಂದರ್ಭದಲ್ಲಿ ಯಾವುದೇ ವಾಹನ ಇಲ್ಲದೆ ಇರೋದ್ರಿಂದ ಈ ರೀತಿಯ ಒಂದು ಯಾವುದೇ ಅವಘಡ ಸಂಭವಿಸಿಲ್ಲ, ಅದೃಷ್ಟವಶಾತ್. ಹೀಗಾಗಿ ಇನ್ನಾದ್ರೂ ಕೂಡ ಈ ರೀತಿಯ ಮರಗಳು ನೋಡಿ ಯಾವ ರೀತಿ ಒಣಗಿದ ಮರ ಈ ರೀತಿ ಬಿದ್ದಿದೆ ಅನ್ನೋದನ್ನ, ಈ ರೀತಿ ಮರಗಳನ್ನ BBMP ಇನ್ನಾದ್ರೂ ಕೂಡ ಗುರುತಿಸಿ ಅಥವಾ ಒಂದು ಸರ್ವೆ ಆದ್ರೂ ಮಾಡಿ ಕೂಡಲೇ ಈ ಮರಗಳನ್ನ ತೆರವು ಮಾಡಿದ್ರೆ ಅದು ಅಕಸ್ಮಾತ್ ಆಗಿ ಬೀಳೋದು ತಪ್ಪುತ್ತೆ. ಇನ್ನಾದ್ರೂ ಕೂಡ ಈ ಜನರ ಜೀವ ಜೊತೆ BBMP ಚೆಲ್ಲಾಟ ಆಡೋದನ್ನ ನಿಲ್ಲಿಸಬೇಕು. ಈ ರೀತಿ ಬೃಹದಾಕಾರದ ಮರಗಳನ್ನ ಒಣಗಿದಂತಹ ಮರಗಳನ್ನ ತೆರವು ಮಾಡಿ ಸಾರ್ವಜನಿಕರ ಒಂದು ಹಿತವನ್ನ ಕಾಪಾಡಬೇಕು ಅಂತೇಳಿ ಎಲ್ಲರೂ ಆಗ್ರಹವನ್ನ ಮಾಡ್ತಾ ಇರೋದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಲಕ್ಷ್ಮೀ ನರಸಿಂಹ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.